ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ತೋರಿಸ್ತಾ ಇರೋದು ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟು ಯಾಕೆ ಮನೆ ಒಳಗಡೆ ಬೆಳೆಸಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು. ಜಸ್ಟ್ ಡಬಲ್ ನಾನ್ಗೆ ಇದನ್ನು ನಾನು ನೀರಲ್ಲಿ ಹಾಕಿ ಬೆಳೆಸಿರೋದು. ಮಣ್ಣಲ್ಲಿಗಿಂತನೂ ನೀರಲ್ಲಿ ಹಾಕಿ ಬೆಳೆಸಿದ್ರೆ ಚೆನ್ನಾಗಿ ಬರುತ್ತೆ. ಇದನ್ನ ನೀವು ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಬೆಳೆಸೋದ್ರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಆಗಲ್ಲ. ಆಮೇಲೆ ಹಣ ಮನೆಯಲ್ಲಿ ಉಳಿತಾಯ ಆಗುತ್ತೆ. ನೀವು ಆಮೇಲೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಬೆಳೆಸೋಕ್ಕೆ ಹೋಗಬೇಡಿ, ತುಂಬ ಸಮಸ್ಯೆಗಳಾಗತ್ತೆ. ಅದಕ್ಕೆ ನೀವು ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಬೆಳೆಸೋದು ತುಂಬ ಉತ್ತಮ. ಆಮೇಲೆ ನೀವು ಆದಷ್ಟು ಬುಧವಾರ ಈ ಪ್ಲ್ಯಾಂಟನ್ನು ತಂದು ಮನೆಯಲ್ಲಿ ಬೆಳೆಸೋಕ್ಕೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಹೀಗಾಗಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಆಮೇಲೆ ಆಗ್ನೇಯ ದಿಕ್ಕಲ್ಲಿ ಗಣೇಶ ವಾಸಸ್ಥಾನ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿನೂ ಸಿಗತ್ತೆ. ಆಮೇಲೆ ಹಣದ ಸಮಸ್ಯೆನೂ ಯಾವುದೂ ಆಗಲ್ಲ. ಅದಕ್ಕೆ ನೀವು ಆಗ್ನೇಯ ದಿಕ್ಕಲ್ಲಿ ಇಟ್ಟು ಇದನ್ನ ಬೆಳೆಸೋಕ್ಕೆ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ಲೀಸ್. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬರ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.